ಕುರಿ ಮೇಯಿಸುವ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಹೊಡೆದಾಟ. ಘರ್ಷಣೆ ವೇಳೆ ಓರ್ವ ಮಹಿಳೆಗೆ ಚಾಕು ಇರಿತ ಆಗಿದೆ. ಇದು ಹುಬ್ಬಳ್ಳಿಯ ಸುಳ್ಳದ ರೋಡ್ನಲ್ಲಿ ನಡೆದಿರುವಂತಹ ಘಟನೆ. ನಾಗಮ್ಮನವರಗುಂದ ಚಾಕು ಇರಿತಕ್ಕೆ ಒಳಗಾದಂತ ಮಹಿಳೆ. ನಾಗಮ್ಮರ ಪತಿ ಬಸವರಾಜು ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಲಾಗಿದೆ. ಸುಳ್ಳದ ರೋಡ್ನಲ್ಲಿ ಕುರಿ ಮೇಯಿಸ್ತಾ ಇದ್ದಂತ ದಂಪತಿ. ಇದೇ ಕುಟುಂಬದ ಯಲ್ಲಪ್ಪ ಸಿದ್ದಪ್ಪ ಕೂಡ ಕುರಿ ಮೇಯಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಒಂದೇ ಕುಟುಂಬದವರಾದ ಇವರು ಕ್ಷುಲ್ಲಕ ವಿಚಾರಕ್ಕೆ, ಅದೊಂದು ಚಿಕ್ಕ ವಿಚಾರಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ. ಜಗಳ ಮಾಡಿಕೊಂಡು ಮಾತಿಗೆ ಮಾತು ಬೆಳೆದು ಕೊನೆಗೆ ಮಾರಾಮಾರಿ ಆಗಿದೆ. ಕೊನೆಗೆ ನಾಗಮ್ಮನ ಹೊಟ್ಟೆಗೆ ಚಾಕುವಿನಿಂದ ಇರಿದು ಪರಾರಿ ಆಗಲಾಗಿದೆ. ಸದ್ಯ ನಾಗಮ್ಮನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನಾನು ಹೆಂಡತಿಗಿಂತ ಎದಿಗೆ ಚಾಕು ತಿಂತಾರ್ರಿ, ನಾನು ಭಾಳ ಹೊಡೆದಾರ್ರಿ, ಎಲ್ಲ ನೋಡ್ಸೋದು ಸರ್. ಎಲ್ಲ ಕಿವಿ ನೋಡಿದ್ದೆ ಸರ್. ನಾವು ಫಸ್ಟ್ಗೆ ಜಗಳಾಗಿತ್ತಲ್ಲಿ ಶಿವಳ್ಳಿ ರೋಡಿಗೆ ಹೋಗಿ ನಿಂತಿದ್ನಿ. ಅವ್ರು ನಾನು ಹೊಡೆದ್ರೆ ನಾನು ಹೆಂಡತಿ ಓಡಿ ಬರಕ್ಕೆ ಹೋಗಿ ನಾನು ಕರ್ಕೊಂಬಂದು ಕುಡಿಯಾಗ ಹಿರಿಯರೆಲ್ಲ ಮುಗಿಸಿದ್ರು. ನಾವು ಹೊಳೆ ಹೋಗುತ್ತೆ ಗಾಡೀಲಿ ಇದ್ರೆ ಹಾಸಿ ಇಬ್ಬರು ಕೂಡ ತಾಯಿನೂ ಮಗನು ಕೂಡ ಹೊಡೆದ್ರು. ಅದರಿಂದ ಅವ್ರಪ್ಪ ಬಂದು ಹೊಡೆದ್ರು. ನಂಗೆ ಸಿದ್ದಪ್ಪ ಮಂಜವ್ವ ಯಲ್ಲಪ್ಪ ರೀ. ನಾನು ಹೆಂಡತಿಗಿಂತ ಎದಿಗೆ ಚಾಕು ತಿಂತಾರ್ರಿ, ನಾನು ಭಾಳ ಹೊಡೆದಾರ್ರಿ, ಎಲ್ಲ ನೋಡ್ಸೋದು ಸರ್. ಎಲ್ಲ ಕಿವಿ ನೋಡಿದ್ದೆ ಸರ್. ನಾವು ಫಸ್ಟ್ಗೆ ಜಗಳಾಗಿತ್ತಲ್ಲಿ ಶಿವಳ್ಳಿ ರೋಡಿಗೆ ಹೋಗಿ ನಿಂತಿದ್ದೆ.